ಅಲ್ಲಿ ಆ ಬಾಹುಬಲಿಯನ್ನು ನೋಡಿ ಅವರಿಗೆ ಆಸೆ ಆಗ್ತದೆ. ಏನಂತಂದ್ರೆ ನಮ್ಮ ಕ್ಷೇತ್ರ, ನಮ್ಮ ಕಾರ್ಕಳದಲ್ಲಿ ಕೂಡ ಬಾಹುಬಲಿ ಬೇಕು ಅಂತ ಹೇಳಿ ಒಬ್ಬ ಶಿಲ್ಪಿಯನ್ನು ಕರೆಯಿಸಿ ಒಂದು ಬಾಹುಬಲಿಯನ್ನು ನಿರ್ಮಾಣ ಮಾಡ್ತಾರೆ ಕಾರ್ಕಳ. नमस्कार दोस्तों, मैं आपका दास हूं और यह है मेरा ಚಾನೆಲ್ ವ್ಯೂ ಪಾಯಿಂಟ್ 60. ಉಡುಪಿ ಜಿಲ್ಲೆಯ ಪ್ರವಾಸದಲ್ಲಿ ಇವತ್ತು ನಾನು ನಿಮ್ಮನ್ನ 2 ಅವಿಸ್ಮರಣೀಯ ಜಾಗಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಕಾಪು ಬೀಚ್, ಕಿಲೋಮೀಟರ್ಸ್ ಫ್ರಮ್ ಮಂಗಳೂರು ಅಂಡ್ 15 ಕಿಲೋಮೀಟರ್. ಕಾರ್ಕಳ ಮಂಗಳೂರಿನಿಂದ ಸುಮಾರು 60 ಕಿಲೋಮೀಟರು ಮತ್ತು ಉಡುಪಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಜೈನ ಕಾಶಿ ಅಂತಲೇ ಕರೆಯಲ್ಪಡುವ ಈ ಕಾರ್ಕಳದಲ್ಲಿ 18 ಜಿನ ಮಂದಿರಗಳಿವೆ. ಸಾಕಷ್ಟು ಜೈನ ಕುಟುಂಬದವರು ವಾಸವಾಗಿದ್ದಾರೆ. ಹಾಗೆಯೇ ಹಲವು ವಿದ್ಯಾಸಂಸ್ಥೆಗಳನ್ನು ಕೂಡ ಹೊಂದಿದ್ದಾರೆ. 14ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಜೈನ ರಾಜವಂಶಸ್ಥರಾದ ಭೈರವರಸರ ರಾಜಧಾನಿಯಾಗಿತ್ತು ಕಾರ್ಕಳ. ನೋಡಿ ಈ ಕೆರೆ ಇದೆಯಲ್ಲ, ಈ ಕೆರೆಯನ್ನು ಆನೆಕೆರೆ ಅಂತಾರೆ. ಈ ಕೆರೆಯನ್ನು 1262ರಲ್ಲಿ ಭೈರವರಸರ ರಾಜ ಪಾಂಡ್ಯದೇವ ಕಟ್ಟಿಸ್ತಾನೆ. 26 ಎಕರೆ ವಿಸ್ತೀರ್ಣ ಇದೆ ಇದಕ್ಕೆ. ತಮ್ಮ ಅರಮನೆಯ ಆನೆಗಳಿಗೆ ನೀರು ಕುಡಿಸಲಿಕ್ಕೆ ಮತ್ತು ಸ್ನಾನ ಮಾಡಲಿಕ್ಕೋಸ್ಕರ ಕಟ್ಟಿಸ್ತಾನೆ. ಮುಂದೆ ಈ ಕೆರೆಯಿಂದ ಸುತ್ತಮುತ್ತಲಿನ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಭೈರವರಸರ ಕಾಲದಲ್ಲಿ ಕಾರ್ಕಳ ಅವರ ರಾಜಧಾನಿಯಾಗಿರುತ್ತೆ. 1545ರಲ್ಲಿ ದೊರೆ ವೀರಪಾಂಡ್ಯ ಕೆರೆಯ ಮಧ್ಯದಲ್ಲಿ ಸಣ್ಣ ಬಸದಿಯನ್ನು ಕಟ್ಟಿಸ್ತಾರೆ. ಮೇಲಿನ ನೆಲೆಯಲ್ಲಿ ಪಾರ್ಶ್ವನಾಥನನ್ನು ಮತ್ತು ಕೆಳಗಿನ ನೆಲೆಯಲ್ಲಿ ತೀರ್ಥಂಕರರಾದ ಆದಿನಾಥ ಸ್ವಾಮಿ, ಮಹಾವೀರ ಸ್ವಾಮಿ, ಚಂದ್ರನಾಥ ಸ್ವಾಮಿ ಹಾಗೂ ಶಾಂತಿನಾಥ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾರಂಭಿಸ್ತಾರೆ. ಇತ್ತೀಚೆಗೆ ಆನೆಕೆರೆ ಚತುರ್ಮುಖ ಬಸದಿಯ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಲಾಯಿತು. ಸುಮಾರು 3 ಕೋಟಿ ವೆಚ್ಚದಲ್ಲಿ ಒಂದು ಸುಂದರವಾದ ಬಸದಿಯನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಲಾಯಿತು. ಜೈನ ಧರ್ಮದ ಮೊದಲನೆಯ ತೀರ್ಥಂಕರ ವೃಷಭನಾಥ ಅಥವಾ ಆದಿನಾಥ. ಜೈನ ಧರ್ಮದ ಆಶಯವನ್ನು ಮೊದಲು ಹುಟ್ಟು ಹಾಕಿದವರು ಇವರು. ಸಹಸ್ರಾರು ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಜನಾದ ನಾಭಿ ಮತ್ತು ರಾಣಿ ಮರುದೇವಿಯ ಮಗನಾಗಿ ಜನಿಸ್ತಾರೆ ಆದಿನಾಥರು. ಆದಿನಾಥರು ಕೂಡ ಬಹಳಷ್ಟು ವರ್ಷ ರಾಜನಾಗಿ ಆಡಳಿತ ಮಾಡ್ತಾರೆ. ಅವರಿಗೆ ಹಲವು ಜನ ಮಕ್ಕಳು ಇರ್ತಾರೆ. ಆದಿನಾಥರು ಜನರಿಗೆ ಕೃಷಿ, ಅಡುಗೆ, ಕಲೆಗಳು ಮತ್ತು ಸಮಾಜದ ನಿಯಮಗಳನ್ನು ಕಲಿಸ್ತಾರೆ. ಹಾಗಾಗಿ ಅವರನ್ನು ಮಾನವ ನಾಗರಿಕತೆಯ ಸ್ಥಾಪಕರಾಗಿ ಪರಿಗಣಿಸಲ್ಪಡುತ್ತಾರೆ. ಕೊನೆಗೆ ಬದುಕಿನ ನಶ್ವರತೆಯನ್ನು ಅರ್ಥ ಮಾಡಿಕೊಂಡು ತನ್ನ ರಾಜ್ಯ, ಸಂಪತ್ತು, ಸಂಸಾರ ಎಲ್ಲವನ್ನೂ ತ್ಯಜಿಸಿ ತಪಸ್ಸಿನ ಮಾರ್ಗವನ್ನು ಹಿಡಿತಾರೆ. ಅಹಿಂಸೆ, ಸತ್ಯ, ತ್ಯಾಗ ಮತ್ತು ಆತ್ಮಶುದ್ಧಿಯ ಮಹತ್ವವನ್ನು ಬೋಧಿಸುತ್ತಾರೆ. ಆನೆಕೆರೆ ಕೆರೆ ಬಸದಿ ಅಂತ ಜೈನ ಬಸದಿ ಕಾರ್ಕಳದಲ್ಲಿ 1000 ವರ್ಷಗಳ ಹಿಂದೆ ವೀರಪಾಂಡ್ಯ ಭೈರವ ರಾಜ, ಕಾರ್ಕಳದ ಜೈನ ರಾಜ ಅವರು. ಇಡೀ ಕಾರ್ಕಳವೇ ಅವರದ್ದು, ನಮ್ಮದೇನು ಯಾವ ಸಮಾಜದ್ದು ಅಲ್ಲ. ವೀರಪಾಂಡ್ಯ ಭೈರವ ರಾಜ್ಯದೇ ಈ ಜಿನಮಂದಿರದಲ್ಲಿ ಪ್ರಥಮ ತೀರ್ಥಂಕರು ಆದಿನಾಥ ಅಂದ್ರೆ ಬಾಹುಬಲಿ ಸ್ವಾಮಿ ತಂದೆ. ಹಾಗೆ 8ನೇ ಪುನಃ ಚಂದ್ರನಾಥ, ಮತ್ತೆ ಪುನಃ 8 ಶಾಂತಿನಾಥ, ಮತ್ತೆ ಪುನಃ 8 ಮಹಾವೀರ. ಹಾಗೆ 4 ಬದಿಯಲ್ಲಿ 4 ದೇವರ ತೀರ್ಥಂಕರನ್ನು ಪ್ರತಿಷ್ಠಾಪನೆ ಮಾಡಿ. ಅಲ್ಲ, 8 ಅಂದ್ರೆ ನಂಗೆ ಅರ್ಥ ಆಗಿಲ್ಲ. ಏನು ಹೇಳಿಲ್ಲ? ವೃಷಭಾಜಿತ ಶಂಭ, ಫಸ್ಟ್ ವೃಷಭ, ಆದಿನಾಥ ವೃಷಭ, ವೃಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ, ಪದ್ಮಪುರ, ಸುಪಾರೀಶ್ವರ, ಚಂದ್ರಪುರ 8ನೇ ತೀರ್ಥಂಕರ. ಪುನಃ 8 ಮತ್ತೆ 8 ಅಲ್ಲಿಗೆ 24 ಆಗ್ತದೆ. 8 14 24 ಆಗ್ತದೆ. ಹಾಗೆ ತೀರ್ಥಂಕರನ್ನು ಪ್ರತಿಷ್ಠಾಪನೆ ಮಾಡಿ ಅವರಿಗೆ ಆಯುಷ ಅಂತ್ಯ ಆಯ್ತೇನೋ. ಅದೇ ರೀತಿಯಲ್ಲಿ ಚತುರ್ಮುಖ ಬಸದಿ ಅಂತಿದೆ. ಅದು ನಮ್ಮ ಬಾಹುಬಲಿ ಸ್ವಾಮಿ ಬೆಟ್ಟದ ಎದುರುಗಡೆ ಇದೆ. ಅದು ಅವರು ಕೂಡ ಅದನ್ನೇ ಕಟ್ಟಿಸಿದ್ರು. ರಾಮ ಸಮುದ್ರವನ್ನು ಕಟ್ಟಿಸಿದ್ರು. ಅನಂತ ಪದ್ಮನಾಭ ದೇವಸ್ಥಾನ ನಿಜವಾದದ್ದು ನಮ್ಮ ಜೈನ ಬಸದಿ. ಶೃಂಗೇರಿಯಿಂದ ಒಬ್ಬರು ಬ್ರಾಹ್ಮಣ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದಾಗ ಅರಸರು ಹೇಳ್ತಾರೆ, ನೀವು ಊಟ ಮಾಡ್ಬೇಕು ಇಲ್ಲಿ, ಹಾಗೆ ಹೋಗಬಾರ್ದು ಅಂತ ಹೇಳಿದಾಗ ಇಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಇಲ್ಲದಿರುವುದನ್ನು ಊಟ ಮಾಡೋದಿಲ್ಲ ಅಂತದೆ. ಆಗ ಅವರಿಗೆ ಬೇಸರಾಗಿ ರಾತ್ರಿ ಕನಸು ಬೀಳ್ತದೆ. ಇಲ್ಲಿ ಒಂದು 10 ಕಿಲೋಮೀಟರ್ ದೂರದ ಹರಿಯಪ್ಪನ ಕೆರೆ ಅಂತ ಒಂದು ನೆಲ್ಲಿಕಾರ್ ಎಂಬ ಊರಿನಲ್ಲಿ ಅಲ್ಲಿ ಶೇಷಶಯನ ವಿಗ್ರಹ ಇದೆ. ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಬ್ರಾಹ್ಮಣರಿಗೆ ಬಿಟ್ಟುಕೊಡು ಅಂತ ಹೇಳಿ ಆ ಚತುರ್ಮುಖ ಬಸದಿಯನ್ನು ಶ್ರೀಕೃಷ್ಣ ದೇವಸ್ಥಾನವನ್ನು ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಬ್ರಾಹ್ಮಣರಿಗೆ ಬಿಟ್ಟುಕೊಡು. ಆ ನಂತರ ಚತುರ್ಮುಖ ಬಸದಿ ಮಾಡಿದ್ರು. ಮತ್ತೆ ಬೇರೆ ಹೊಸದಾಗಿ ಶಿಲಾಮಯ, ಅದಕ್ಕಿಂತ ಬಿಗಿದು. ಮೊದಲೇ ಇದ್ದಿದ್ದು ಜೈನ ಬಸದಿಯನ್ನ ದೊಡ್ಡ ಅಲ್ಲ, ಮೊದಲಿದ್ದ ಜೈನ ಬಸದಿಯನ್ನ ಹಿಂದೂವರಿಗೆ ಬಿಟ್ಕೊಟ್ಬಿಟ್ಟು ನಾವು ಹೊಸದಾಗಿ ಕಟ್ಟಿಸಿಕೊಟ್ರು ಅವರು. ಆನಂತರ ವೆಂಕಟರಮಣ ದೇವಸ್ಥಾನ ಕಟ್ಟಿಸಿಕೊಟ್ರು ನಮ್ಮ ಅರಸರು. ಹಾಗೆ ಕಾರ್ಕಳದಲ್ಲಿ 18 ಜಿನಮಂದಿರಗಳ ಕಟ್ಟಿ ಈ ಕ್ಷೇತ್ರದ ಬಗ್ಗೆ ಅಭಿಮಾನದಲ್ಲಿ ಅಕಸ್ಮಾತ್ ಆಗಿ ಈ ಕ್ಷೇತ್ರ ಹಾಳಾಯಿತು. ಸುಮಾರು ವರ್ಷಗಳ ಹಿಂದೆ ಹಾಳಾಯಿತು. ಯಾರೂ ಬರ್ತಿರ್ಲಿಲ್ಲ. ಕಡೆ ಇಲ್ಲಿ ಸಮಾಜದವರು, ಸ್ವಾಮೀಜಿ,
ಎಲ್ಲರೂ ಸೇರಿ ಈ ಮಠದ ಈ ಜಿನಮಂದಿರದ ಜೀರ್ಣೋದ್ಧಾರ ಮಾಡಿದರು. ಕಾರ್ಕಳದಲ್ಲಿ ವೀರಪಾಂಡ್ಯ ಭೈರವರಾಜರು ಅಕಸ್ಮಾತ್ತಾಗಿ ಶ್ರವಣಬೆಳ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿಯ ಬಾಹುಬಲಿಯನ್ನು ನೋಡಿ ಅವರಿಗೆ ಆಸೆ ಆಗ್ತದೆ. ಏನಂತಂದರೆ ನಮ್ಮ ಕ್ಷೇತ್ರ, ನಮ್ಮ ಕಾರ್ಕಳದಲ್ಲಿ ಕೂಡ ಬಾಹುಬಲಿ ಬೇಕು ಅಂತ ಹೇಳಿ ಒಬ್ಬ ಶಿಲ್ಪಿಯನ್ನು ಕರೆಯಿಸಿ ಒಂದು ಬಾಹುಬಲಿಯನ್ನು ನಿರ್ಮಾಣ ಮಾಡ್ತಾರೆ. ಕಾರ್ಕಳದಲ್ಲಿ 1432 13/2/1432 ಇಸ್ವಿಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಮಹಾಮಸ್ತಕ ಅಭಿಷೇಕ ಮಾಡ್ತಾರೆ. ಆದಿನಾಥರ ಮಗ ಬಾಹುಬಲಿ ಭರತ ಬಾಹುಬಲಿ. ಅವರ ತಂದೆ ಇವರು ಆದಿನಾಥ ಪ್ರಥಮ ತೀರ್ಥರು. ಬಾಹುಬಲಿಯ ತಂದೆ ಅರಸರು ಏನ್ ಮಾಡಿದ್ದಾರೆ, ಯೋಚನೆ ಮಾಡಿದ್ದಾರೆ, ಅಲ್ಲಿ ಬಾಹುಬಲಿ ಅಲ್ಲಿ ಮಗ ಅದ್ರಲ್ಲಿ ಅಪ್ಪ ಇರಬೇಕು ಅಂತ. ಇದು ಪೂರ್ವ ದಿಕ್ಕಿಗೆ ನಾವು ಪೂಜೆ ಮಾಡಬೇಕು. ಅದು ಶ್ರೇಷ್ಠವಾದ ದಿಕ್ಕು. ಅದಕ್ಕೋಸ್ಕರ ಆದಿನಾಥನನ್ನು ಪ್ರಥಮವನ್ನು ಇಟ್ಕೊಂಡಿದ್ದಾರೆ. ಇಂದು ಒಂದು 2 ನಿಮಿಷ ಮುಂದೆ ಹೋದ ನೇಮಿನಾಥ ಮಂದಿರ ಇದೆ, ಮತ್ತೊಂದು ಹಲ್ಲರ ಬಸದಿ ಇದೆ, ಗುರುಗಳ ಬಸದಿ ಇದೆ. ಅಲ್ಲೆಲ್ಲ ತೀರ್ಥಂಕರ, ನೇಮಿನಾಥ ಮಂದಿರ, ಪಾರ್ಶ್ವನಾಥ ತೀರ್ಥಂಕರು, ಅನಂತನಾಥ, ಆದಿನಾಥ, ಚಂದ್ರನಾಥ, ಈ ತರ ಎಲ್ಲ ತೀರ್ಥಂಕರಗಳೆಲ್ಲ ಇದೆ. ಇಲ್ಲಿ ಬೆಟ್ಟದ ಮೇಲೆ ಬಾಹುಬಲಿ ಸ್ವಾಮಿ, ಕೆಳಗಡೆ ಒಂದು ಪಾರ್ಶ್ವನಾಥ ಸ್ವಾಮಿ ಪದ್ಮಾವತಿ ಜೈನ ಮಂದಿರ ಇದೆ, ಬೊಮ್ಮರಾಜ ಬಸದಿ ಇದೆ, ಅಲ್ಲಿ ಪಾರ್ಶ್ವನಾಥ ತೀರ್ಥಂಕರು, ಜೈನ ಮಠ ಇದೆ, ಅಲ್ಲಿ ಚಂದ್ರನಾಥ ಸ್ವಾಮಿಗಳು ಇದ್ದಾರೆ, ಮತ್ತೆ ಪರಮ ಪೂಜ್ಯರು ಗುರುಗಳಿದ್ದಾರೆ. ಚತುರ್ಮುಖ ಬಸದಿಯಲ್ಲಿ ಅರ, ಮಲ್ಲಿ, ಮುನುಷ್ಯ ಒಂದೊಂದು ಬಾಗಿಲಲ್ಲಿ 3 ತೀರ್ಥಂಕರಿದ್ದಾರೆ. ಹಾಗೆ 4 ಬಾಗಿಲು 3, 6, 12 ತೀರ್ಥಂಕರು ಅಲ್ಲಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಜೈನರು ಇಲ್ಲಿ ಕಾರ್ಕಳದಲ್ಲಿದ್ದಾರೆ. 300-400-500 ಮನೆ, ಅಂದ್ರೆ ಒಂದೊಂದು ಸ್ವಲ್ಪ ಕಿಲೋಮೀಟರ್, 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಅಂತ ಹೇಳಿ ದೂರದಲ್ಲಿ. ಅಂದ್ರೆ ಕಾರ್ಕಳದ ಒಳಗೆ 250 ಮನೆ ಇದೆ. ಕಾರ್ಕಳದ ಒಳಗಡೆ ಅಂದ್ರೆ ಹೆಚ್ಚಂದ್ರೆ 5 ನಿಮಿಷ ಹಾದಿ, 10 ನಿಮಿಷದ ಹಾದಿ, ಅದರೊಳಗೆ ಒಂದು 250-300 ಮನೆ ಇದೆ. ಮತ್ತೆ 1 ಕಿಲೋಮೀಟರ್, 2 ಕಿಲೋಮೀಟರ್, 3-4-5 ಕಿಲೋಮೀಟರ್ ಒಳಗೆ ಅಲ್ಲಿ ಜಿನಮಂದಿರಗಳಿದೆ ನೋಡಿ. ನಲ್ಲೂರಿಗೆ ಹೋದ್ರೆ ನಲ್ಲೂರು ಜಿನಮಂದಿರ, ಬಜಗೋಳಿಗೆ ಹೋದ್ರೆ ಬಜಗೋಳಿಯಲ್ಲಿ, ಹೊಸಮಾರಲ್ಲಿ ಹೊಸಮಾರು, ನೆಲ್ಲಿಕಾಯಿ ಹೋದ್ರೆ ನೆಲ್ಲಿಕಾರು, ಈ ಕಡೆ ಅಜಕ್ಕಾರು, ಎಲ್ಲ ಅಲ್ಲೇ ಹಳ್ಳಿಗಳೆಲ್ಲ ಜಿನಮಂದಿರಗಳಿವೆ. ಎಲ್ಲ ಅಲ್ಲೇ ಅರಸರಿಗೆ ಸಂಬಂಧಪಟ್ಟವರು ಅವರೆಲ್ಲ ಜಿನಮಂದಿರವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಅದು ಉತ್ಸವಗಳು ಆತರ ನಡೆಯುತ್ತೆ. ಪ್ರತಿ ವರ್ಷ ಜನವರಿ 22ನೇ ತಾರೀಕಿಗೆ ವಾರ್ಷಿಕೋತ್ಸವದ ದಿವಸ, ಜನವರಿ 22ಕ್ಕೆ ಮೊನ್ನೆ ಆಯಿತು. ಪ್ರತಿ ವರ್ಷ ಜನವರಿ 22ಕ್ಕೆ ವಾರ್ಷಿಕೋತ್ಸವ. ಮತ್ತೆ ಪ್ರತಿ ತಿಂಗಳು ಆರಾಧನೆ ಮಾಡ್ತಾರೆ. ಯಾರಾದ್ರೂ ವಹಿಸ್ಕೊಳ್ತಾರೆ, ಒಂದು 25,000 ರೂಪಾಯಿ ಖರ್ಚಿ, ಊಟ, ಉಪಚಾರ ಇತ್ಯಾದಿಗಳೆಲ್ಲ ಕೊಡ್ತಾರೆ, ದಾನ ಧರ್ಮ ಮಾಡ್ತಾರೆ. ಹಾಗೆ ಧರ್ಮದೈವ ತಲ್ಕೊಡ ಮತ್ತು ಪಂಜುರ್ಲಿ ದೈವವನ್ನು 2 ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಇತ್ತಂತೆ ಮೊದಲು, ಅದನ್ನು ಪುನಃ ಅದಕ್ಕೆಲ್ಲ ಗುಡಿ ಗೋಪುರವನ್ನು ಕಟ್ಟಿ ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ಹೀಗೆ ವರ್ಷ ಪ್ರತಿ ಧರ್ಮ ಕಾರ್ಯಗಳು ಈಗ ದಿನಂಪ್ರತಿ ಭಕ್ತಾದಿಗಳು ಅವರವರ ಕ್ಷೇತ್ರಕ್ಕೆ ಬಂದು, ಈ ಕ್ಷೇತ್ರಕ್ಕೆ ಬಂದು ಅವರವರ ಸತ್ಯಾನುಸಾರ ದಾನ ಧರ್ಮ ಮಾಡಿಸ್ಕೊಂಡು ಪೂಜೆ ಪುನಸ್ಕಾರ ಮಾಡಿಸ್ಕೊಂಡು ಹೋದ್ರು. ಸಂತೋಷ. ಕಾರ್ಕಳದಿಂದ 25 ಕಿಲೋಮೀಟರ್ ಹಾಗೂ ಉಡುಪಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ ವಾರಂಗ ಜೈನ ಬಸದಿ. 12ನೇ ಶತಮಾನದಲ್ಲಿ ಆಳುಪ ರಾಜವಂಶಸ್ಥರ ಕಾಲದಲ್ಲಿ ಕಟ್ಟಲಾಗಿದೆ. ಸುಮಾರು 14 ಎಕರೆ ಕೆರೆ ಮಧ್ಯ ಕಲ್ಲಿನಿಂದ ನಿರ್ಮಿಸಿದ ಈ ಬಸದಿ ನೋಡಲಿಕ್ಕೆ ದೂರದಿಂದ ಬಹಳ ಚೆನ್ನಾಗಿ ಕಾಣುತ್ತೆ. ಕೆರೆ ತುಂಬ ತಾವರೆ ಎಲೆ ಮತ್ತು ಹೂಗಳು, ಅವುಗಳನ್ನ ಸೀಳ್ಕೊಂಡು ಹೋಗೋ ದೋಣಿ ಪ್ರಯಾಣ ತುಂಬ ಖುಷಿ ಕೊಡುತ್ತೆ. ಈ ಚತುರ್ಮುಖ ಬಸದಿಯಲ್ಲಿ 4 ತೀರ್ಥಂಕರರು, ಪಾರ್ಶ್ವನಾಥ, ನೇಮಿನಾಥ, ಶಾಂತಿನಾಥ ಮತ್ತು ಅನಂತನಾಥರ ವಿಗ್ರಹಗಳನ್ನು 4 ದಿಕ್ಕುಗಳಿಂದ ನೋಡಬಹುದು. ಮುಖ್ಯವಾಗಿ ಈ ಬಸದಿ 23ನೇ ತೀರ್ಥಂಕರ ಪಾರ್ಶ್ವನಾಥರಿಗೆ ಸಮರ್ಪಿತವಾಗಿದೆ. ಪಾರ್ಶ್ವನಾಥರ ಕಾವಲು ದೇವತೆ ಪದ್ಮಾವತಿ ದೇವಿಯ ವಿಗ್ರಹ ಕೂಡ ಇಲ್ಲಿದೆ. ತೀರ್ಥಂಕರರು ಅಂದರೆ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಮೋಕ್ಷದ ಮಾರ್ಗವನ್ನು ಲೋಕಕ್ಕೆ ಬೋಧಿಸುವ ಮಹಾನ್ ಗುರುಗಳು. 24 ತೀರ್ಥಂಕರರು ಅವರವರ ಕಾಲದಲ್ಲಿ ಜೈನ ಧರ್ಮದ ಆಶಯವನ್ನು ಬೋಧಿಸುತ್ತಾ ಆ ಧರ್ಮವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಜೈನ ಧರ್ಮದ ಪ್ರಮುಖ 5 ಆಶಯಗಳೇನೆಂದರೆ ಅಹಿಂಸೆ, ಸತ್ಯ, ಆಸ್ತೇಯ ಅಂದರೆ ಬೇರೆಯವರ ವಸ್ತುಗಳಿಗೆ ಆಸೆ ಪಡೆದಿರೋದು, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಅಂದರೆ ಅತಿಯಾದ ಆಸೆ ಮತ್ತು ವ್ಯಾಮೋಹದಿಂದ ದೂರ ಇರೋದು. ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು ಸ್ನೇಹಿತರೆ, ಬಾಹುಬಲಿ ಒಬ್ಬ ತಪಸ್ವಿಯ ಹೊರತು ತೀರ್ಥಂಕರರಲ್ಲ.